ತುಮಕೂರು ಜಿಲ್ಲೆಯಲ್ಲೂ ಕೂಡ ಮೊದಲ ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ವ್ಯಕ್ತಿಗೆ ಕೊರೋನಾ ಸೋಂಕಿರುವಂತದ್ದು ದೃಢಪಟ್ಟಿದೆ. ಇನ್ನು ಹೃದ್ರೋಗ ಸಂಬಂಧ ಕಾಯಿಲೆ ಇದ್ದಂತ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಈ ವ್ಯಕ್ತಿ ಹೋಗಿರ್ತಾರೆ. ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿದ್ದಂತಹ ವ್ಯಕ್ತಿ ಈ ವೇಳೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕೊರೋನಾ ಸೋಂಕಿರುವಂತದ್ದು ದೃಢಪಟ್ಟಿದೆ. ಅದರಿಂದಾಗಿ ತುಮಕೂರು ಮೂಲದ ವ್ಯಕ್ತಿಗೂ ಕೂಡ ಈಗ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ. ಹಾಗಾಗಿ ಈತನ ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ಸದ್ಯಕ್ಕೆ ತೆಗೆಸಲಾಗುತ್ತೆ. ಈತ ಎಲ್ಲೆಲ್ಲ ಓಡಾಡಿದ್ರು, ಯಾವ ರೀತಿಯಾಗಿ ಸೋಂಕು ಬಂದಿರಬಹುದು, ಅಥವಾ ಇವರು ಯಾರೆಲ್ಲ ಸಂಪರ್ಕದಲ್ಲಿದ್ರು ಅವ್ರಿಗೇನಾದರೂ ಕೊರೋನಾ ಸೋಂಕು ಬಂದಿದೆಯಾ, ಈ ರೀತಿಯಾಗಿ ಮತ್ತಷ್ಟು ತಪಾಸಣೆಯನ್ನು ನಡೆಸಲಾಗುತ್ತೆ. ಸದ್ಯಕ್ಕೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮೊದಲ ಕೋವಿಡ್ ಪ್ರಕರಣ ಪತ್ತೆಯಾಗಿರುವಂಥದ್ದು. ತುಮಕೂರು ಜಿಲ್ಲೆ ಮಧುಗಿರಿ ಮೂಲದ ವ್ಯಕ್ತಿ ಇವರಿಗೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ದೃಢಪಟ್ಟಿದೆ. ಇನ್ನು ಹೃದ್ರೋಗ ಸಂಬಂಧ ಕಾಯಿಲೆ ಇದ್ದಂಥ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಇವರು ಹೋಗಿರ್ತಾರೆ. ಅಲ್ಲಿ ಮೊದಲು ಕೋವಿಡ್ ಟೆಸ್ಟನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದಿದ್ದಂತಹ ವ್ಯಕ್ತಿ ಅವರಿಗೆ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕೊರೋನಾ ಸೋಂಕು ಇರುವಂಥದ್ದು ದೃಢಪಟ್ಟಿದೆ. ಅದರಿಂದಾಗಿ ತುಮಕೂರು ಮೂಲದ ವ್ಯಕ್ತಿ ಇವರು ಯಾರ ಸಂಪರ್ಕದಲ್ಲಿದ್ದರು, ಅಥವಾ ಇವರಿಗೆ ಎಲ್ಲಿಂದ ಸೋಂಕು ಬಂತು, ಅಥವಾ ಇವ್ರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದರು ಅವರಿಗೇನಾದರೂ ಸೋಂಕು ಬಂದಿದೆಯಾ, ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ. ಸದ್ಯಕ್ಕೆ ಇವರಿಗೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ದೃಢಪಟ್ಟಿದೆ.